ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲೇ ಇವು ಎರಡು ಸೆಟ್ಟಿಂಗ್ ಮೇನ್ ಇಂಪಾರ್ಟೆಂಟ್ ಆನ್ ಇರಲೇಬೇಕು. ಇವು ಎರಡು ಸೆಟ್ಟಿಂಗ್ ಆನ್ ಇರಲಿಲ್ಲ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅನ್ನೋದೇ ಆನ್ ಆಗಲ್ಲ. ಮಾನಿಟೈಸೇಷನ್ ಆನ್ ಅದು ಒಂದು ಜಾಗದಲ್ಲಿ ಬಿಡಿ, ಜಸ್ಟ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಆಪ್ಷನ್ನೇ ನಿಮಗೆ ಬರೋಲ್ಲ. ಈ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾಕಪ್ಪ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅನ್ಬೋದು ಬ್ರದರ್, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕ್ರೈಟೇರಿಯಾ ಏನಿದೆಲ್ಲ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಇದೆ, ಮತ್ತು ಶಾರ್ಟ್ ಶೂಟ್ ಮಾಡ್ತಾರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿದೆ, ಆವಾಗ ಮಾನಿಟೈಸೇಷನ್ ಆಗುತ್ತೆ ಅಂತ ನೀವು ಎಲ್ಲರೂ ಅನ್ಕೊಂತಿರ್ಬೋದು. ಆದರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಇವೆರಡು ಸೆಟ್ಟಿಂಗ್ ಆನ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಆಪ್ಷನ್ನೇ ಬರೋಲ್ಲ, ಮತ್ತು ಮಾನಿಟೈಸೇಷನ್ ಕೂಡ ಆನ್ ಆಗಲ್ಲ. ಅವು ಎರಡು ಸೆಟ್ಟಿಂಗ್ ಯಾವ ಎರಡು ಸೆಟ್ಟಿಂಗ್ ಮತ್ತು ಅದ್ರ ಜೊತೆ ಆ ಎರಡು ಸೆಟ್ಟಿಂಗ್ ಎಲ್ಲಿ ಆನ್ ಮಾಡಬೇಕು, ಹೇಗೆ ಆನ್ ಮಾಡಬೇಕು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಹೇಳ್ಬಿಡ್ತೀನಿ, 1,000 ಸಬ್ಸ್ಕ್ರೈಬರ್ಸ್ ಅಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಲ್ಲ ವಾಚ್ ಟೈಮ್ ಕೂಡ ಲಕ್ಷ ವಾಚ್ ಟೈಮ್ ಇರಲಿ, ಅದು ನೀವು ಏನಾದರೂ ಇವು ಎರಡು ಸೆಟ್ಟಿಂಗ್ ಆನ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಆನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅದೇ ಈ ಒಂದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇಂಪಾರ್ಟೆಂಟ್. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಗೊತ್ತಲ್ಲ ಆ್ಯಕ್ಚುಲಿ ನೋಡ್ಬಿಟ್ಟು ಅದು ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಕಲ್ಸೋಣ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ನದು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದುಬಿಟ್ಟು ಇದರಲ್ಲಿ ಎರಡು ಸೆಟ್ಟಿಂಗ್. ಮೊದಲನೇ ಸೆಟ್ಟಿಂಗ್ ಬಂದುಬಿಟ್ಟಿದ್ದು ನೀವು ಏನು ಮಾಡಬೇಕು, ಕ್ರೋಮ್ ಅಪ್ಲಿಕೇಶನಲ್ಲಿ ನೀವು ytstudio.com ಓಪನ್ ಮಾಡಿ ಅಲ್ಲಿ ಮಾಡಬೇಕಾಗುತ್ತೆ. ಸೆಕೆಂಡ್ ಸೆಟ್ಟಿಂಗ್ ಬಂದುಬಿಟ್ಟು ನಾರ್ಮಲ್ ಮೊಬೈಲ್ ಮೂಲಕ ಅಂದರೆ ನಾರ್ಮಲಾಗಿ ನೀವು ಮಾಡ್ಬೋದು. ಅದನ್ನ ಯಾವ ರೀತಿ ಅಂತ ಹೇಳ್ತಾನೆ. ಈಗ ಮೊದಲನೇ ಸೆಟ್ಟಿಂಗ್ ಬಂದುಬಿಟ್ಟು ಈ ಒಂದು ಸೆಟ್ಟಿಂಗ್ ನೀವು ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ, ಜಸ್ಟ್ ಏನೂ ಇಲ್ಲ. ನೀವು ಈ ಒಂದು ಸೆಟ್ಟಿಂಗ್ ಮಾಡಬೇಕಂದ್ರೆ ಈ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡ್ಬೇಕಾದ್ರೆ ಮೊದಲನೇ ಸೆಟ್ಟಿಂಗ್ ಬಂದುಬಿಟ್ಟು ನೀವೇ ನೋಡಿ, ನಿಮ್ಮೊಂದು ಮೊಬೈಲಲ್ಲಿ ಕ್ರೋಮ್ ಓಪನ್ ಮಾಡ್ಕೊಂಡು ಕ್ರೋಮಲ್ಲಿ ನೀವೇನು ಮಾಡಬೇಕು ytstudio.com ಓಪನ್ ಮಾಡ್ಕೊಳ್ಬೇಕು. ಜಸ್ಟ್ ನಾನು ಈಗ ಓಪನ್ ಮಾಡ್ತೀನಿ. ytstudio.com ಓಪನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ytstudio.com ಅಂತ ಸರ್ಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಕ್ರೋಮಲ್ಲಿ ಓಪನ್ ಮಾಡಿದ ತಕ್ಷಣ ನಿಮ್ಮ ಕ್ರೋಮ್ ytstudio.com ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡ್ಕೋ ತೆಳಗಡೆ ಸ್ವೈಪ್ ಮಾಡಿ, ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಾ ನೋಡಿ, ತೆಳಗಡೆ ಮೊಬೈಲಲ್ಲಿ ಅಂದರೆ ತೆಳಗಡೆ ಕಾಣ್ತಾ ನೋಡಿ ಸೆಟ್ಟಿಂಗ್ ಅಂತ. ಜಸ್ಟ್ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ನಿಮಗೆ ಹೇಳ್ಬೇಕಾದ್ರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ತೋರಿಸುತ್ತೆ ಜನರಲ್ಲು, ಚಾನಲು, ಅಪ್ಲೋಡು ಮತ್ತು ಈ ರೀತಿ ಕೆಲವೊಂದಷ್ಟು ತೋರಿಸುತ್ತೆ. ಇದರಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಬೇಕು. ಇದರಲ್ಲಿ ನೀವು ಅದು ಯಾವುದಪ್ಪ ಸೆಟ್ಟಿಂಗ್ ಅಂದರೆ ಮೇನ್ ಇಂಪಾರ್ಟೆಂಟ್ ಆಯ್ತು ನೋಡಿ. ಏನಿಲ್ಲ, ಜಸ್ಟು ಇಲ್ಲಿ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇಲ್ಲಿ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. 3 ಫೀಚರ್ಸ್ ಬರುತ್ತೆ ನೋಡ್ಕೊಳ್ಳಿ. ಒಂದು ಬೇಸಿಕ್ ಬರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಆಡಿಯನ್ಸ್ ಬರುತ್ತೆ, ಮತ್ತು ಅದ್ರ ಜೊತೆಗೆ ಥರ್ಡ್ ಬಂದ್ಬಿಟ್ಟು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಜಸ್ಟ್ ನೀವೇನು ಮಾಡ್ಕೊಳ್ಳಿ, ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಇದರಲ್ಲಿ 3 ನಿಮಗೆ ಸ್ಟೆಪ್ ಸಿಗುತ್ತೆ, ಅಂದರೆ 3 ಫೀಚರ್ಸ್ ಸಿಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ಮೊದಲನೇ ಫೀಚರ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಬಂದುಬಿಟ್ಟು ಇದೇನಿದೆ ಇದು ಎನೇಬಲ್ ಆಗುತ್ತೆ ಆಟೋಮೆಟಿಕ್. ನೀವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ಈ ಒಂದು ಫೀಚರ್ಸ್ ಎನೇಬಲ್ ಆಗಿರುತ್ತೆ. ಇದು ಮೊದಲನೇದು. ಸೆಕೆಂಡ್ ಬಂದುಬಿಟ್ಟು ಇಂಟರ್ಮೀಡಿಯೇಟ್ ಫೀಚರ್ ಅಂತ ಇದೆಯಲ್ಲ, ಇದು ಕೂಡ ಇನ್ನು ಎನೇಬಲ್ ಆಗುತ್ತೆ. ಇದು ಎನೇಬಲ್ ಆಗ್ಬೇಕಾದ್ರೆ ನೀವೇನು ಮಾಡ್ಬೇಕು, ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕು. ಇದು ಸೆಕೆಂಡ್ ಫೀಚರ್ಸ್ ಇದೆಲ್ಲ, ಇದು ವೆರಿಫೈ ಆಗ್ಬೇಕಾದ್ರೆ ನೀವು ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡಬೇಕು. ಕೋಡ್ ಬರುತ್ತೆ, ಕೋಡ್ ಹಾಕಿ ತಕ್ಷಣ ವೆರಿಫೈ ಆಗುತ್ತೆ. ಇದೇನಿಲ್ಲ, ಸೆಕೆಂಡ್ ಫೀಚರ್ಸ್ ಕೂಡ ಎನೇಬಲ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಹೇಳ್ತಾನೆ ಒಂದು ಸೆಟ್ಟಿಂಗ್. ಆ ಒಂದು ಸೆಟ್ಟಿಂಗ್ ಯಾವುದಪ್ಪ ತೆಳಗಡೆ ಇದೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಅಡ್ವಾನ್ಸ್ಡ್ ಫೀಚರ್ ಅಂತ ಬಂದ್ಬಿಟ್ಟು ತೆಳಗಡೆ ಥರ್ಡ್ ಫೀಚರ್ಸ್ ಇದೆಯಲ್ಲ, ಈ ಒಂದು ಫೀಚರ್ಸ್ ಎನೇಬಲ್ ಆಗಬೇಕು. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಈ ಒಂದು ಫೀಚರ್ಸ್ ಎನೇಬಲ್ ಆಗಬೇಕು. ಈ ಒಂದು ಫೀಚರ್ಸ್ ಎನೇಬಲ್ ಆಗಲಿಲ್ಲ ಅಂದರೆ ನೀವು ಮುಂದೆ ಮಾನಿಟೈಸೇಷನ್ ಅಪೀಲ್ ಮಾಡೋ ಒಂದು ಬಟನ್ ಬರುತ್ತಲ್ಲ ಬ್ಲೂ ಕಲರ್, ಆ ಅಪ್ಲೈ ಮಾಡೋ ಆಪ್ಷನ್ನೇ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಈ ಫೀಚರ್ ಎನೇಬಲ್ ಮಾಡಬೇಕು. ಈ ಫೀಚರ್ ಎನೇಬಲ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್ ಹೇಳ್ಬೇಕಾರೆ ಇಲ್ಲಿ ಏನು ಮಾಡಬೇಕು, ಒಂದು ವಿಡಿಯೋ ವೆರಿಫಿಕೇಷನ್ ಆಗಬೇಕು. ವಿಡಿಯೋ ವೆರಿಫಿಕೇಷನ್ ನಿಮ್ಮ ಫೇಸ್ ವೆರಿಫಿಕೇಷನ್ ಆಗಬೇಕು, ಇಲ್ಲ ಅಂದರೆ ನಿಮ್ಮೊಂದು ಐಡೆಂಟಿಟಿ ವೆರಿಫಿಕೇಷನ್ ಆಗಬೇಕು. ಅಂದರೆ ನಿಮ್ಮ ಹತ್ರ ವ್ಯಾಲಿಡ್ ID ಇರಬೇಕು, ಏನಾದರೂ ನಿಮ್ಮ ಪ್ಯಾನ್ ಕಾರ್ಡು ಈ ರೀತಿ ಮಾಡಿ ನೀವು ವೆರಿಫಿಕೇಷನ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್. ಈ ಒಂದು ಫೀಚರ್ಸ್ ಎನೇಬಲ್ ಆಗಬೇಕು. ಈ ಒಂದು ಫೀಚರ್ಸ್ ಅಂದರೆ ಇದೇ ಒಂದು ಸೆಟ್ಟಿಂಗ್. ಮೊದಲನೇ ಸೆಟ್ಟಿಂಗ್ ಇದೆ ನೋಡಿ, ಯಾವುದಂದರೆ ಅಂದರೆ ಅಡ್ವಾನ್ಸ್ ಸೈಡ್ ಇದೆಯಲ್ಲ, ಜಸ್ಟ್ ಅಡ್ವಾನ್ಸ್ ಅಂತ ಇದು ಬಂದುಬಿಟ್ಟು ಇದು ಮೇನ್ ಇಂಪಾರ್ಟೆಂಟ್ ಆಗಬೇಕು. ಇದು ಆಗಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಆಪ್ಷನ್ನೇ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಈ 3ನೇ ಫೀಚರ್ಸ್ ಏನಿದೆ ಇವೆರಡೂ ಆಗುತ್ತೆ. 3ನೇ ಫೀಚರ್ಸ್ ಇದು ಎನೇಬಲ್ ಮಾಡ್ಕೊಳ್ಬೇಕು. ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ, ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್. ಇದು ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್. ನಾನು ಮಾಡ್ಕೊಳ್ಳಿ ತುಂಬ ಸುಲಭ. ನಿಮ್ಮೊಂದು ಡಾಕ್ಯುಮೆಂಟ್ಸ್ ಆ ರೀತಿ ವೆರಿಫಿಕೇಷನ್ ಮಾಡ್ಬೋದು. ಏನೂ ತುಂಬ ಸಿಂಪಲ್. ಇದು ಬಂದುಬಿಟ್ಟು ಮೊದಲನೇ ಸೆಟ್ಟಿಂಗ್ಸ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್
ನೀವು ಮಾಡಬೇಕು. ಇನ್ನು ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ತುಂಬ ಸಿಂಪಲ್. ಇದೇನಪ್ಪ ಅಂದರೆ ತುಂಬ ಸಿಂಪಲ್, ನೀವೇನು ಮಾಡೋಂಗಿಲ್ಲ. ಜಸ್ಟ್ ನಿಮ್ಮೊಂದು ಇಮೇಲ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಜಿಮೇಲ್ ಐ ಡಿ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಜಿಮೇಲ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಂದರೆ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವೊಂದು ಇಮೇಲ್ ಐ ಡಿ ಮೂಲಕ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನೊಂದು ಇಮೇಲ್ ಐ ಡಿ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಜಸ್ಟ್ ಈ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ನಾನು ನಿಮಗೆ ಬ್ಲರ್ನ ಈಗ ತೋರಿಸ್ತಾ ಇರ್ತೀನಿ, ಯಾಕಂದ್ರೆ ಸೇಫ್ಟಿಗೋಸ್ಕರ. ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವೊಂದು ಇಮೇಲ್ ಐ ಡಿ ಮೂಲಕ ನೀವು ಕ್ರಿಯೇಟ್ ಮಾಡ್ಕೊಂತ ಅಂದರೆ ಕ್ರಿಯೇಟ್ ಮಾಡಿರ್ತಾರೆ ಆ ಒಂದು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರ ನಂತರ ಮತ್ತೆ ನೀವೇನು ಮಾಡಬೇಕು, ಜಸ್ಟ್ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಆಡ್ಸ್ ಅಂದರೆ ಗೂಗಲ್ ಅಕೌಂಟ್ ಅಂತ ಬರ್ತದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಪರ್ಸನಲ್ ಡೇಟಾ ಸೆಕ್ಯೂರಿಟಿ ಈ ರೀತಿ ನಿಮಗೆ ತೋರಿಸುತ್ತೆ. ಇದರಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಏನು ಮಾಡ್ಬೇಕಂದ್ರೆ ಸೆಕ್ಯೂರಿಟಿ ಅಂತ ಒಂದು ಜಸ್ಟ್ ಇದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇದೆ ನೋಡಿ, ತೆರಡ ಬಂತು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಏನಪ್ಪ ಅಂದ್ರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ ನೋಡಿ, ಕಾಣ್ತಾ ಇದೆಯಲ್ಲ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಕಾಣ್ತಾ ಇದೆ ನೋಡಿ. ಈ 2 ಸ್ಟೆಪ್ ವೆರಿಫಿಕೇಷನ್ ಅನ್ನೋದು ಆನ್ ಇರಬೇಕು. ಇದು ಸೆಕೆಂಡ್ ಸೆಟ್ಟಿಂಗ್. ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಇರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಅಪ್ಲೈ ಮಾಡೋ ಆಪ್ಷನ್ ಬರೋಲ್ಲ. ಮಾನಿಟೈಸೇಷನ್ ನೀವು ಅಪೀಲ್ ಮಾಡೋಕ್ಕೆ ಬರಲ್ಲ, ಅಪ್ಲೈ ಬಟನೇ ತೋರಿಸಲ್ಲ. ಇದು ಸೆಕೆಂಡ್ ಸೆಟ್ಟಿಂಗ್ ನೀವು ಮಾಡಬೇಕು. ತುಂಬ ಜನ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಆ್ಯಕ್ಚುಲಿ ಮುಟ್ಟು ಇದನ್ನ ಮಾಡಬೇಕು. ಇದನ್ನ ಮಾಡಿದ್ರೆ ನಿಮಗೆ ಅಪ್ಲೈ ಆಪ್ಷನ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ವೈಟಿಸ್ಟು ಓಪನ್ ಮಾಡ್ತೀನಿ, ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ವೈಟಿಸ್ಟು ಅಪ್ಲಿಕೇಶನ್ ಮೂಲಕ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ವೈಟಿಸ್ಟು ಅಪ್ಲಿಕೇಶನ್ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಆ ಚಾನಲ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಓಕೆ, ಗೆಟ್ ಸ್ಟಾರ್ಟ್ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮ್ಮ ಮಾನಿಟೈಸೇಷನ್ ಪಾಲಿಸಿ ಎಲ್ಲ ಗೊತ್ತಿದೆ. ಇನ್ನು 4000 ವಾಚ್ ಅವರ್ಸು ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಫುಲ್ ಮಾನಿಟೈಸೇಷನ್, ಮತ್ತು 500 ಸಬ್ಸ್ಕ್ರೈಬರ್ಸ್ 3000 ವಾಚ್ ಅವರ್ಸ್, ಅದರ ಜೊತೆ 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಇದೆ. ಆಫ್ ಮಾನಿಟೈಸೇಷನ್ ಅನ್ನೋದು ಆಗುತ್ತೆ, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಿಮ್ಗೆ ಎಲ್ಲರೂ ತೋರಿಸ್ತೀನಿ ನೋಡಿ. ಮಾನಿಟೈಸೇಷನ್ ಅಪೀಲ್ ಮಾಡೋ ನೋಡಿ. ನೆಕ್ಸ್ಟ್ ಸ್ಟೆಪ್ ಅಂತ ತೋರಿಸ್ತೇನೆ ನೋಡಿ. 2 ಸ್ಟೆಪ್ ವೆರಿಫಿಕೇಷನ್ ಇಲ್ಲಿ ತೋರಿಸ್ತೇನೆ ನೋಡಿ. 2 ಸ್ಟೆಪ್ ವೆರಿಫಿಕೇಷನ್ ಆಗಲಿಲ್ಲ ಅಂದರೆ ನಿಮಗೆ ಅಪ್ಲೈ ಅನ್ನೋ ಆಪ್ಷನ್ನೇ ಬರಲ್ಲ. ನೋಡ್ಕೊಳ್ಬೇಕು, ತೋರಿಸ್ತಾರೆ ಕಂಪ್ಲೀಟ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಅವ್ರು ತೋರಿಸ್ತಾ ಇದ್ದಾರೆ ಮೆನ್ಷನ್ ಮಾಡಿ. ಏನಂದ್ರೆ ಏನು ಮಾಡಬೇಕು, ನೀವು 2 ಸ್ಟೆಪ್ ವೆರಿಫಿಕೇಷನ್ ಅನ್ನೋದು ಆನ್ ಮಾಡ್ಕೋಬೇಕು. ಅದನ್ನ ಆನ್ ಮಾಡಲಿ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಆಪ್ಷನ್ನೇ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ ಈ 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡ್ಕೊಳ್ಬೇಕು. ಇದನ್ನ ಆನ್ ಮಾಡೋಕೆ ಏನೂ ಇಲ್ಲ, ತುಂಬ ಸಿಂಪಲ್. 2 ಸ್ಟೆಪ್ ವೆರಿಫಿಕೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನು ಮಾಡಬೇಕು, ನಿಮ್ಮದು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬರುತ್ತೆ ಗೂಗಲ್ನಿಂದ, 6 ಡಿಜಿಟ್ ಕೋಡು. ಆ ಕೋಡ್ ಎಂಟರ್ ಮಾಡಿದರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಅಂದರೆ ಕೋಡ್ ಎಂಟರ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಏನು 2 ಸ್ಟೆಪ್ ವೆರಿಫಿಕೇಷನ್ ಇದೆ ಅದು ಆನ್ ಆಗುತ್ತೆ. ಇಷ್ಟು ನೀವು ಮಾಡಲೇಬೇಕು. ಈಗ ನಾನು ನಿಮಗೆ ಹೇಳಿದ್ನಲ್ಲ, ಇವು 2 ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಮಾಡಬೇಕು. ಒಂದು ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ ಅಂತ ನಿಮ್ಗೆ ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ ಅಂತ ತೋರಿಸ್ತಾರೆ. ಜಸ್ಟ್ ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗು ಅದೊಂದು ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್. ಇವೆರಡು ಸೆಟ್ಟಿಂಗ್ ಮಾಡಬೇಕು. ಇವೆರಡು ಸೆಟ್ಟಿಂಗ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಬಿಡಿ, ಒಂದು ವೇಳೆ ಅದು ಅಪ್ಲೈ ಮಾಡೋದು ಅದೊಂದು ಬೇರೆ. ಅಪ್ಲೈ ಮಾಡೋ ಆಪ್ಷನ್ನೇ ಸಿಗೋಲ್ಲ ನಿಮಗೆ. ಅದು ಸಿಗ್ಬೇಕಾದ್ರೆ ಇದು ನೀವು ಮಾಡಲೇಬೇಕು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಬೇಕು ಅಂತ ಏನೊಳಗೆ ತುಂಬ ಸಿಂಪಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್. ಈ ಒಂದು ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಇವೆರಡು ಸೆಟ್ಟಿಂಗ್ ಇಂಪಾರ್ಟೆಂಟ್ ನೀವು ಆನ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕರೆಂಟ್ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಈ ಒಂದು ವಿಡಿಯೋ ನೋಡ್ತಾ ಇರಿ, ಪ್ರತಿಯೊಂದು ವಿಡಿಯೋ ಸಪೋರ್ಟ್ ಮಾಡ್ತಾ ಇರುತ್ತೆ. ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್.